ಇದೀಗ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮಗೆಲ್ಲರಿಗೂ ಚಿರಪರಿತರು ಗಣರಾಜ್ಯೋತ್ಸವದ ಪ್ರಭಾಷಣಕ್ಕಾಗಿ ವೇದಿಕೆಗೆ ನಾವು ಆಹ್ವಾನಿಸುವ ಏಕೈಕ ವ್ಯಕ್ತಿ ದುಬೈ ಸರ್ಕಾರದ ಪ್ರತಿಷ್ಠಾ ಅಂತಾರಾಷ್ಟ್ರೀಯ ಕುರ್ಆನ್ ಅವಾರ್ಡ್ ಕಾರ್ಯಕ್ರಮದ ಪ್ರಭಾಷಣಗಾರರಾಗಿ ಕರ್ನಾಟಕ ರಾಜ್ಯದಿಂದ ಪ್ರಪ್ರಥಮ ಬಾರಿ ಆಗಮಿಸಿದ ಧೀಮಂತ ನಾಯಕ, ಮುಸ್ಲಿಂ ಸಮುದಾಯದ ಬಗ್ಗೆ ದೈನಂದಿನ ಟಿವಿ ಚಾನೆಲ್ಗಳು ಹಾಗೂ ಮಾಧ್ಯಮಗಳಲ್ಲಿ ಬರಲಿರುವ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿರುವ ಹಾಗೂ ಸತ್ಯಾಂಶವನ್ನು ಜನರಿಗೆ ವಿವರಿಸಿಕೊಡುವ ಧೀಮಂತ ನಾಯಕ, ಕರ್ನಾಟಕ ರಾಜ್ಯದ ಧಾರ್ಮಿಕ ಸಂಘಟನೆಯಾಗಿರತಕ್ಕಂತಹ SSF ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ರಾಜ್ಯಾಧ್ಯಕ್ಷ ಮೌಲಾನಾ MKM ಶಾಫಿ ಸೈದಿ ಉಸ್ತಾದ್ ಇದೀಗ ಮಾತಿನ ಪೀಠದತ್ತ ಗಣರಾಜ್ಯೋತ್ಸವದ ಕುರಿತು ನಮ್ಮ ಮುಂದೆ ಭಾಷಣ ಮಾಡಲಿಕ್ಕಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಶಬ್ದವನ್ನು ಆಲಿಸುವ ಎಲ್ಲ ಸಹೋದರ ಧರ್ಮೀಯರಿಗೆ ಇಸ್ಲಾಮಿನ ಎಲ್ಲ ವಿಧ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಜ್ಮಲ್ ಸಾಬ್ को अर्जेंट जाना है इंशाल्लाह, एक थोड़ी देर 15 मिनट के अंदर इंशाल्लाह ख़त्म करेंगे. मेहरबानी कीजिए. अब ಅಲ್ಹಮ್ದುಲಿಲ್ಲಾ, ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಕುಮಾರಸ್ವಾಮಿಯವರೇ, ಆತ್ಮೀಯ ಸ್ನೇಹಿತರಾದಂತಹ BM ಫಾರೂಕ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿಗಣ್ಯ ನಾಯಕರೇ, ನನ್ನ ಮುಂಭಾಗದಲ್ಲಿರುವಂಥ ಈ ದುಬೈಯ ಪ್ರತಿಷ್ಠಿತ UAEಯ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರೇ, ಸುದೀರ್ಘವಾಗಿ ಗಣರಾಜ್ಯೋತ್ಸವ ಸಂಭ್ರಮದ ಭಾಷಣ ಅಥವಾ ಇಶಾರದ ಭಾಷಣ ಇಲ್ಲಿ ಅಗತ್ಯವಿಲ್ಲ. ಏಕೆಂದರೆ ಹಲವಾರು ನಮ್ಮ ನಾಯಕರು ಈ ವಿಚಾರವಾಗಿ ನಿಮ್ಮ ಮುಂದೆ ಹಲವಾರು ವಿಚಾರಗಳನ್ನು ಇಲ್ಲಿ ಮುಂದಿಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾ, ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರೆಲ್ಲರನ್ನು ಗುರುತಿಸಲು ನಮ್ಮ ಕಾರ್ಯಕರ್ತರಿಗೆ, ದುಬಾಯಿಯ ನಮ್ಮ UAEಯ ಕಾರ್ಯಕರ್ತರಿಗೆ ಅಸಾಧ್ಯವಾಗಿದೆ. ಆ ವಿಚಾರದಲ್ಲಿ ನಮ್ಮ ಕರ್ನಾಟಕದಿಂದ ಬಂದ, ಅದೇ ಪ್ರಕಾರ UAEಯ ವಿವಿಧ ಕಡೆಗಳಿಂದ ಬಂದಂತಹ ನನ್ನೆಲ್ಲ ನಾಯಕರೊಂದಿಗೆ ಒಂದು ಅಧಿಕೃತವಾಗಿ ವಿಷಾದಿಸುತ್ತಾ, ಪ್ರೀತಿಯ ಸಹೋದರರೇ, ನಮ್ಮ ರಾಷ್ಟ್ರ ಭಾರತ ಎಂದು ಹೇಳುವಾಗ ನಮಗೆಲ್ಲರಿಗೂ ಹೆಮ್ಮೆ. ಆ ಭಾರತದ ಸುಪುತ್ರರಾಗಿ ನಾವೆಲ್ಲೂ ಹೋದರೂ, ಜಗತ್ತಿನ ಯಾವ ಕಡೆಗೆ ಹೋದರೂ ನಮಗೆ ಭಾರತ ಎಂದು ಹೇಳುವಾಗ ಅದೊಂದು ಅಭಿಮಾನ. ಯಾಕೆಂದರೆ ಜಗತ್ತಿನ ಯಾವುದೇ ಕಡೆಗಳಲ್ಲಿ ಇಲ್ಲದಂಥ ಒಂದು ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆ ಅದು ಜಗತ್ತಿನಲ್ಲಿ ತೋರಿಸಲು ನಮ್ಮ ರಾಷ್ಟ್ರಕ್ಕೆ ಮಾತ್ರ ಸಾಧ್ಯ ಎಂಬ ಒಂದು ಸಂಕಲ್ಪ ಇಡೀ ಜಗತ್ತೇ ಅಂಗೀಕರಿಸಿದಂಥ ಒಂದು ವಿಚಾರವಾಗಿದೆ. ಆದ್ದರಿಂದಲೇ ಆ ರಾಷ್ಟ್ರ ಒಂದು ಸಂವಿಧಾನವನ್ನು, ಆ ಸಂವಿಧಾನದ ಸಂಕಲ್ಪವನ್ನು ರೂಪುರೇಷೆ ಮಾಡಿದಂತಹ 1950ರ ಜನವರಿ 26ರಂದು ನಡೆದಂತಹ ಗಣರಾಜ್ಯೋತ್ಸವ, ಆ ಸಂದರ್ಭ ಇಡೀ ಭಾರತೀಯರಿಗೆ ಅದು ದೊಡ್ಡ ಅಭಿಮಾನ ಮತ್ತು ಸಂತೋಷಕರವಾದಂತಹ ಮುಹೂರ್ತಗಳಾಗಿವೆ. ಆದ್ದರಿಂದಲೇ ಆ ಭಾರತದ ಗಣರಾಜ್ಯೋತ್ಸವ ಸಂಭ್ರಮವನ್ನು ಇವತ್ತು KCF ಇಲ್ಲಿ ಸುಂದರವಾದಂಥ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇವತ್ತು ಅದರ ಕೊನೆಯ ನಮ್ಮ ರಾಜ್ಯದ ಪ್ರತಿಷ್ಠಿತ ಮಾಜಿ ಮುಖ್ಯಮಂತ್ರಿಗಳು, ಪ್ರತಿಷ್ಠಿತ ರಾಜಕಾರಣಿಗಳೋರ್ವರು ಆದಂತಹ ಕುಮಾರಸ್ವಾಮಿಯವರನ್ನು ಕರೆದು ಅದರೊಟ್ಟಿಗೆ ನಮ್ಮ ಈ ಸಂಘಟನೆಯೊಂದಿಗೆ, ನಮ್ಮ ಈ ಪ್ರಸ್ಥಾನದೊಂದಿಗೆ ಅವಿನಾಭಾವ ಸಂಬಂಧವಿರುವಂಥ ಸ್ನೇಹಿತರಾದಂಥ BM ಫಾರೂಕ್ರವರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರುಗನ್ನು ನೀಡಿದ್ದರಿಂದ ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ನಿಜಕ್ಕೂ ನಾವು ಭಾರತೀಯರು. ನಮ್ಮ ದುಬೈ ಅಧ್ಯಕ್ಷರು ನಿಮ್ಮ ಮುಂದೆ ಕೆಲವು ವಿಚಾರಧಾರೆಗಳನ್ನಿಟ್ಟರು. ನಾವು ಭಾರತೀಯರು, ಅದರೊಟ್ಟಿಗೆ ನಾವು ಕನ್ನಡಿಗರು. ಕನ್ನಡ ಅಂತ ಹೇಳುವಾಗ ನಮಗೆ ಹೆಮ್ಮೆ ಇದೆ. ಆ ಕನ್ನಡ ನಾಡಿನ ಒಂದು ಪ್ರತಿಷ್ಠಿತ ಒಂದು ಸಂಘಟನೆ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಥವಾ SSF, ಕರ್ನಾಟಕದ ಅತೀ ದೊಡ್ಡ ವಿದ್ಯಾರ್ಥಿ ಯುವಜನ ಧಾರ್ಮಿಕ ಸಂಘಟನೆಯಾಗಿದೆ SSF. ಅದರ ಪೋಷಕ ಸಂಘಟನೆಯಾಗಿದೆ, ಅನಿವಾಸಿ ಘಟಕವಾಗಿದೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಅಥವಾ KCF. ಇದೆಲ್ಲವೂ ನಮ್ಮೆಲ್ಲರ ನಾಯಕರಾದಂತಹ ಶೈಖುನ ಕಮರುಲ್ ಉಲಮಾ AP ಉಸ್ತಾದರವರ ನಾಯಕತ್ವದಲ್ಲಿ ನಡೆಯುತ್ತಾ ಇದೆ. ಜಗತ್ತಿನ ಮೂಲೆ ಮೂಲೆಗಳಲ್ಲಿ, ಬರೇ ನಮ್ಮ UAEಯಲ್ಲಿ ಮಾತ್ರವಲ್ಲ, ಅಮೇರಿಕಾದಲ್ಲಿ, UKಯಲ್ಲಿ, ಮಲೇಷ್ಯಾದಲ್ಲಿ, ಸಿಂಗಾಪುರದಲ್ಲಿ, ಈ ಗಲ್ಫ್ ರಾಷ್ಟ್ರಗಳ 6 ರಾಷ್ಟ್ರಗಳನ್ನು ಬಿಟ್ಟು ಹಲವಾರು ರಾಷ್ಟ್ರಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ನಡೆಯುವಾಗ ನಾವು ಮಾಡುವಂತಹ ಕೆಲಸಗಳೇನೆಂದರೆ, ನಾವಿಲ್ಲಿನ ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಭಾರತೀಯತೆಯನ್ನು ಹೇಳಿಕೊಡುತ್ತಾ ಭಾರತದ ಸಂವಿಧಾನಕ್ಕೆ ಗೌರವ ಕೊಡುವಂತಹ
ಆ ಒಂದು ದೊಡ್ಡ ವಿಚಾರಧಾರೆಯನ್ನು ನಮ್ಮ ವಿದ್ಯಾರ್ಥಿ ಮತ್ತು ಯುವ ಸಮೂಹಕ್ಕೆ ಕೊಡಲು ನಾವು ಅದರಲ್ಲಿ ಯಶಸ್ವಿಯಾಗಿದ್ದೇವೆ ಎಂಬುದನ್ನು ಕಳೆದ ಕರ್ನಾಟಕ ಯಾತ್ರೆಯಲ್ಲಿ ನಾವಿಲ್ಲಿನ ಎಲ್ಲ ಮಹಾಜನತೆಗೂ ತೋರಿಸಿಕೊಟ್ಟಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಲ್ಲಿ ಮನುಕುಲವನ್ನು ಗೌರವಿಸಿ, ರೆಸ್ಪೆಕ್ಟ್ ದಿ ಮ್ಯಾನ್ಕೈಂಡ್, ಮನುಕುಲ, ಮನುಷ್ಯತ್ವ, ಮಾನವೀಯ ಮೌಲ್ಯ ಅದಾಗಿದೆ ಈ ಜಗತ್ತಿಗೆ ಅತ್ಯಗತ್ಯ. ನೀವು ನೋಡಿ, ಶ್ರೀಮಂತ ರಾಷ್ಟ್ರಗಳು ಇವತ್ತು ಚಡಪಡಿಸುತ್ತಿರುವಂಥ ವಿಚಾರಗಳು ಏನು ಅಂತ ಕೇಳಿದರೆ ಅವರಿಗೆ ಆಯುಧದ ಬೆಂಬಲವಿದೆ, ಜನಸಂಖ್ಯಾ ಬೆಂಬಲವಿದೆ, ಎಲ್ಲ ಶ್ರೀಮಂತಿಗೆ ಅವರಲ್ಲಿದೆ. ಆದರೂ ಅವರಿಗೆ ಒಂದೊತ್ತಿನ ಸಮಾಧಾನ, ಅದೇ ಪ್ರಕಾರ ಶಾಂತಿ ಅವರಿಗೆ ಸಿಗುತ್ತಾ ಇಲ್ಲ. ಕಾರಣವೇನೆಂದರೆ ಅಲ್ಲಿ ಮನುಷ್ಯತ್ವವಿಲ್ಲದ ಒಂದು ವಾತಾವರಣ ಜಗತ್ತಿನಲ್ಲಿ ನಿರ್ಮಾಣವಾಗಿದೆ. ಆದ್ದರಿಂದ ಮನುಷ್ಯನಾಗು, ಧರ್ಮ, ಅದೇ ಪ್ರಕಾರ ಜಾತಿ, ಅದೇ ಪ್ರಕಾರ ಅದರ ಗ್ರಂಥಗಳು ಎಲ್ಲವೂ ಹೇಳುವುದು ನೀವು ಮನುಷ್ಯನಾಗು, ಮಾನವೀಯ ಕಲ್ಪನೆಯನ್ನು ಜನರಿಗೆ ಹೇಳಿಕೊಡು ಅಂಥ ಒಂದು ಉದಾತ್ತವಾದಂತಹ ಸಂದೇಶದೊಂದಿಗೆ ಶೈಖುನಾ ಕಮರುಲ್ ಉಲಮಾರವರು ನಡೆಸಿದಂತಹ ಆ ಕರ್ನಾಟಕ ಯಾತ್ರೆ ಕರ್ನಾಟಕದ ಇತಿಹಾಸದಲ್ಲಿ ಅವಿಸ್ಮರಣೀಯ ಮತ್ತು ಒಂದು ದೊಡ್ಡ ಮೇಲಿಗಲ್ಲಾಗಿತ್ತು. ಹಲವಾರು ಮಠಾಧೀಶರುಗಳು, ಹಲವಾರು ಚರ್ಚಿನ ಪಾದ್ರಿಗಳು, ಧಾರ್ಮಿಕ ನಾಯಕರೊಂದಿಗೆ ರಾಜಕೀಯ ಎಲ್ಲ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸರಿಸುಮಾರು 2600 ಕಿಲೋಮೀಟರ್ ಗುಲ್ಬರ್ಗದಿಂದ ಮಂಗಳೂರು ತನಕ ಬರುವಾಗ ಲಕ್ಷಾಂತರ ಜನರು, ಕರ್ನಾಟಕದ IBಯ ವರದಿ ಪ್ರಕಾರ ಸರಿಸುಮಾರು 32 ಲಕ್ಷ ಕನ್ನಡಿಗರು ಶೈಖುನಾ ಸುಲ್ತಾನ್ ಉಲಮಾರವರ ಆ ಶಾಂತಿಯುತವಾದಂಥ ಸಂದೇಶವನ್ನು ಅವರು ಕೇಳಿದರು. ಮಾತ್ರವಲ್ಲ, ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯವರು ಬೆಂಗಳೂರಿಗೆ ಬಂದು 45 ನಿಮಿಷಗಳನ್ನು ಮಾತನಾಡಿ ಲಕ್ಷಾಂತರ ಜನರನ್ನು ಅವರು ಸಂಬೋಧಿಸಿ ಅವರು ಹೇಳಿದರು, ಇಂಥ ಒಂದು ನಾಯಕತ್ವ, ಇಂಥ ಒಂದು ಶಿಸ್ತಿನ ಸಂಘಟನೆಯನ್ನು ನಾನೀ ಕರ್ನಾಟಕದಲ್ಲಿ ಯಾವತ್ತೂ ನೋಡಿಲ್ಲ ಎಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಅದಕ್ಕಿಂತ ಮುಂಚೆ ನಡೆದಂಥ ಕಾರ್ಯಕ್ರಮಗಳಲ್ಲಿ BJPಯ ನಾಯಕರು ಸೇರಿದರು, JDSನ ನಾಯಕರು ಸೇರಿದರು. ನಾವು ಇವತ್ತು JDSನ ನಾಯಕರು ಅಂತ ಮಾನ್ಯ ಕುಮಾರಸ್ವಾಮಿ ಅವರನ್ನು ಕರೆದಿಲ್ಲ. ಕರ್ನಾಟಕದ ಒಬ್ಬ ರಾಜಕಾರಣಿಯಾಗಿ ನಮಗೆ ಮುಸಲ್ಮಾನರಿಗೆ ಹೇಳಬೇಕಾದಂಥ ಹಲವಾರು ವಿಚಾರಗಳಿವೆ. ಅದನ್ನು ಹೇಳಬೇಕಾದಂತಹ ಒಂದು ಸಂದರ್ಭ ಮತ್ತು ಒಬ್ಬ ವ್ಯಕ್ತಿಯನ್ನು ನಾವಿಲ್ಲಿ ಕರೆತಂದಿದ್ದೇವೆ. ನಾನು BM ಫಾರೂಕ್ ರವರೊಂದಿಗೆ ಹೇಳಿದ್ದೆ, ಹಲವಾರು ವಿಚಾರಗಳು ನಮ್ಮ ಗಲ್ಫ್ ರಾಷ್ಟ್ರದಲ್ಲಿರುವಂಥ ಕನ್ನಡರಿಗೆ ಹೇಳಲಿಕ್ಕಿದೆ. ಅದು ಕುಮಾರಸ್ವಾಮಿ ಅವರ ಮುಖಾಂತರ ಕರ್ನಾಟಕದ ವಿಧಾನಸಭೆಯಲ್ಲಿ ಗದ್ದಲವೆದ್ದರೆ, ಕರ್ನಾಟಕ ವಿಧಾನಸಭೆಯಲ್ಲಿ ಅದೊಂದು ಚರ್ಚೆಯಾದರೆ ನಮ್ಮ ಈ ಕಾರ್ಯಕ್ರಮ ಮಾಡಿದಂತಹ ನಮ್ಮ KCFನ ನಾಯಕರು ಅವರು ಸುಂದರವಾದಂಥ ಕಾರ್ಯಕ್ರಮ, ಇದಕ್ಕೆ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವಾಗುತ್ತದೆ. ಮಾನ್ಯ BM ಫಾರೂಕ್ ರವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ. ಅವರು ನಾಳೆ ನಡೆಯುವಂತಹ ಕೆಂಪೇಗೌಡರವರ ಕರ್ನಾಟಕ ಬೆಂಗಳೂರು ಕಟ್ಟಿದಂತಹ ಓರ್ವ ಶ್ರೇಷ್ಠ ನಾಯಕರಾಗಿದ್ದಾರೆ ಕೆಂಪೇಗೌಡರು. ಆ ಕೆಂಪೇಗೌಡರವರ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ BM ಫಾರೂಕ್ ರವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸಮೇತವಿರುವ ನಿಮ್ಮ ಎಲ್ಲ ಪರಿವಾರವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆತಂದುದನ್ನು ನಾವು ಹೃದಯ ತುಂಬಿದ ಮನದಾಳದಿಂದ ತಮ್ಮನ್ನು ನಾವು ಕೃತಜ್ಞತೆಗಳು ನಾವು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ BM ಫಾರೂಕ್ ರವರೇ, ನೀವು ಹೊಸ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಹೋಮ್ ಮಿನಿಸ್ಟರ್ ಆಗ್ಬೋದು, ಅಥವಾ ಶಿಕ್ಷಣ ಸಚಿವರಾಗ್ಬೋದು, ಅಥವಾ ಯಾವುದಾದರೂ ಒಂದು ದೊಡ್ಡ ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಹಂತಕ್ಕೆ ಕುಮಾರಸ್ವಾಮಿ ಅವರೊಂದಿಗೆ ನೀವು ಇರಬಹುದು. ಆದರೂ ನೀವು ತಲುಪಿದಂಥ ಹಂತಗಳು, ನೀವು ಸೇವೆ ಸಲ್ಲಿಸುವಂಥ ನಿಮ್ಮ ಸಚಿವ ಪಟ್ಟಗಿರಿ, ಅದು ಈ ಸಮುದಾಯಕ್ಕೆ ಪ್ರಯೋಜನವಾಗಬೇಕಾದಂಥ ಒಂದು ವಿಚಾರದಲ್ಲಿ ನೀವೆಷ್ಟು ತೊಡಗಿಸಿಕೊಳ್ಳುತ್ತಾರೋ ಆವತ್ತು ನೀವು ಈ ಸಮುದಾಯದ ಒಬ್ಬ ರಾಜಕಾರಣಿಯಾಗಿ ಪ್ರತಿಬಿಂಬಿಸಲಿದ್ದೀರಿ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಏಕೆಂದರೆ ನಾವು 60 ವರ್ಷಗಳಲ್ಲಿ ಭಾರತದಲ್ಲಿ ನೋಡುತ್ತಾ ಇದ್ದೇವೆ, ಹಲವಾರು ಮುಸ್ಲಿಂ ನಾಯಕರು ಬಂದು ಹೋಗಿದ್ದಾರೆ, ಹಲವಾರು ಚರ್ಚೆಗಳು ಬಂದಿದೆ, ಹಲವಾರು ವರದಿಗಳು ಬಂದಿದೆ. ಇದೀಗ BM ಫಾರೂಕ್ ರವರು ಹೇಳಿದಾಗೆ ಸಾಚಾರ್ ವರದಿ ಬಂದಿದೆ, ಮಂಡಲ್ ವರದಿ, ಅದೇ ಪ್ರಕಾರ ಇನ್ನಿತರ ಹಲವಾರು ವಿಚಾರಗಳು ನಾನು ಇವತ್ತು ಮಂಡನೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆ, ಸಮಯದ ಅಭಾವವಿದೆ. ಹಲವಾರು ವರದಿಗಳು ಬಂದಿದೆ. ಆದರೂ ಕಾರ್ಯಗತವಾಗಿ ಇಲ್ಲಿ ಮುಸಲ್ಮಾನರಿಗೆ ಅಗತ್ಯವಾದಂಥ ವಿಚಾರಧಾರೆಗಳನ್ನು ಮಾಡಿಕೊಡಲು, ಅದನ್ನು ಕಾರ್ಯಗತಗೊಳಿಸಲು, ಪ್ರಾಕ್ಟಿಕಲಿ ಅದನ್ನು ಕಾರ್ಯಗತಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನು ಯಾವ ರಾಜಕಾರಣಿಗಳು, ಯಾವ ಪಕ್ಷಗಳು ಮಾಡಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆದ್ದರಿಂದ ನಮಗೆ ನಿರೀಕ್ಷೆ ಇದೆ. ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮೊಟ್ಟಿಗಿದ್ದಾರೆ. ಕಳೆದ
ಮಂಗಳೂರು ಕಾರ್ಯಕ್ರಮದಲ್ಲಿ ನಾನು ಸಮೇತವಿರುವ ಶೈಖುನಾ ಸುಲ್ತಾನ್ ಉಲೆಮಾ AP ಉಸ್ತಾದರವರ ಸಮೇತ ಎಲ್ಲ ನಾಯಕರು ಅವರಿಗೆ ಹಲವಾರು ಮನವಿಗಳನ್ನು ಕೊಟ್ಟರು. ಯಾಕೆಂದರೆ ನಮಗೆ ನಿರೀಕ್ಷೆ ಇದೆ. BM ಫಾರೂಕ್ ರವರು ರಾಜಕಾರಣಿಯಲ್ಲ. ಅವರು 2 ವರ್ಷಗಳ ಮುಂಚೆ ಹಲವಾರು ನಾಯಕರು ನೀವು ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿದಾಗ, ಉಲೆಮಾ ನಾಯಕರು ಹೇಳಿದಾಗ ಅವರು ಬಂದಿರಲಿಲ್ಲ. ಇವತ್ತು ಅವರು ರಾಜಕೀಯಕ್ಕೆ ಬಂದಿರೋದು ಒಬ್ಬ ಕೊಡುಗೈದಾನಿಯಾಗಿ, ಒಬ್ಬ ಸಮಾಜದ ಮುಂದಾಳುವಾಗಿ, ಸಮಾಜದ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ನಮ್ಮ ಕರಾವಳಿ ಪ್ರದೇಶದ ಹಲವಾರು ಮಸೀದಿಗಳಿಗೆ, ಇನ್ನಿತರ ನಮ್ಮ ಸಂಘ ಸಂಸ್ಥೆಗಳಿಗೆ ದಾನ ನೀಡುವಂಥ ಓರ್ವ ಉದ್ಯಮಿ. ಯಾಕೆ ಅವರು ರಾಜಕೀಯಕ್ಕೆ ಬಂದರು ಎಂದು ಅವರು ಆಲೋಚಿಸ್ತಿರಬಹುದು. ಆದರೂ ನಮಗೆ ಹೆಮ್ಮೆ ಇದೆ. BM ಫಾರೂಕ್ ರವರೇ, ನಿಮ್ಮಂಥವರು ಮುಂದೆ ಬನ್ನಿ. ಮುಂದೆ ಬಂದು ಈ 60 ವರ್ಷಗಳಲ್ಲಿ ಈ ಮುಸ್ಲಿಂ ಸಮುದಾಯ ಅನುಭವಿಸುತ್ತಿರುವಂತಹ ಯಾತನಾಮಯ ವಾತಾವರಣವನ್ನು ನಿವಾರಣೆ ಮಾಡಿ. ನಿಮಗೆ ಗೊತ್ತಿರಬೇಕು, AP ಉಸ್ತಾದ್ರವರು ಉತ್ತರ ಕರ್ನಾಟಕದ ಹೈದರಾಬಾದ್ ಮತ್ತು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಕರ್ನಾಟಕ ಯಾತ್ರೆ ಮಾಡಿದ್ದು AP ಉಸ್ತಾದರನ್ನು ವೈಭವೀಕರಿಸಲು, ಅಥವಾ SSFಗೆ ನೀವೇನಾದರೂ ಸರ್ಕಾರದಿಂದ ಕೊಡಿ ಎಂಬ ಒಂದು ಆಸೆಯಿಂದ, ಆಗ್ರಹದಿಂದಲ್ಲ. 2600 ಕಿಲೋಮೀಟರ್ ದಾಟಿದರು. ಒಮ್ಮೆಯೂ SSFಗೆ ನೀವು ಏನಾದರೂ ಅನುದಾನ ಕೊಡಿ ಅಥವಾ ನಮ್ಮ ಸಂಘಟನೆಗಳಿಗೆ ನೀವು ಕೊಡಿ ಅಂತ AP ಉಸ್ತಾದರು ಹೇಳಿಲ್ಲ. ಕರ್ನಾಟಕದಲ್ಲಿರುವಂತಹ ಸರಿಸುಮಾರು 1 ಕೋಟಿ ಮುಸಲ್ಮಾನರು ಇವತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ತುಂಬ ಹಿಂದುಳಿದಿದ್ದಾರೆ. ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಿಕೊಡಿ, ಮುಸಲ್ಮಾನರಿಗೆ ಬೇಕಾದಂತಹ ಸವಲತ್ತುಗಳು ನೀವು ಕೊಡಿ ಎಂದು AP ಉಸ್ತಾದರವರು ಮುಖ್ಯಮಂತ್ರಿಗಳ ಸಮೇತವಿರುವ ಎಲ್ಲ ನಾಯಕರೊಂದಿಗೂ ಭಿನ್ನವಿಸಿಕೊಂಡರು. ಆದರೂ ಇವತ್ತು ಅದಕ್ಕೆ ಬೇಕಾದಂತಹ ಪ್ರತಿಫಲವೋ ಪ್ರಯೋಜನವೋ ಮುಸಲ್ಮಾನರಿಗೆ ಸಿಕ್ಕಿಲ್ಲ. ಮುಖ್ಯಮಂತ್ರಿಗಳು ಬರುತ್ತಾ ಹೋಗುತ್ತಾರೆ, ಮಾನ್ಯ ರಾಜಕಾರಣಿಗಳು ಬರುತ್ತಾ ಹೋಗುತ್ತಾರೆ. ಮುಸಲ್ಮಾನರ ಪರಿಸ್ಥಿತಿ ಹೀನಾಯವಾಗಿ ಮುಂದುವರಿಯುತ್ತಾ ಇದೆ. ಸಾಚಾರ್ ವರದಿಯನ್ನು ಹೇಳುತ್ತಾರೆ. ಯಾರಾದರೂ ರಾಜಕಾರಣಿಗಳಿಗೆ ನಾವು ಮಾತನಾಡಿದರೆ ಸಾಚಾರ್ ವರದಿ ಅದನ್ನು ವೈಭವೀಕರಿಸುತ್ತಾರೆ. ಸ್ವಾಮಿಗಳೇ, ನಮಗೆ ಸಾಚಾರ್ ವರದಿಯ ವೈಭವೀಕರಣದ ಅಗತ್ಯವಿಲ್ಲ. ಆ ಸಾಚಾರ್ ವರದಿಯ ಅದಕ್ಕೆ ಪರಿಹಾರವೇನು ಅದು ನಮಗೆ ಬೇಕಾಗಿದೆ. ಇವತ್ತು ಉತ್ತರ ಕರ್ನಾಟಕದ, ಹೈದರಾಬಾದ್ ಕರ್ನಾಟಕದ, ಮಹಾರಾಷ್ಟ್ರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕಾಕತಾಳೀಯವೋ ಗೊತ್ತಿಲ್ಲ, ಈಗ ನಮ್ಮ ಹುಬ್ಳಿಯಲ್ಲಿ ಮನೆ ಮಾಡಿದ್ದಾರೆ. ತುಂಬ ಸಂತೋಷವಾಯಿತು. ಏಕೆಂದರೆ ಮುಸಲ್ಮಾನರು ಅತ್ಯಧಿಕವಾಗಿ ವಾಸ ಮಾಡುವಂಥ ಹುಬ್ಳಿ ಕಡೆಯಲ್ಲಿರುವಂಥ ಆ ಮುಸಲ್ಮಾನರ ಸ್ಥಿತಿಗತಿಗಳು ನೇರವಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ತಿಳಿಯುವಂಥ ಒಂದು ಸಂದರ್ಭವಾಗಿದೆ. ಮಾನ್ಯ ಕುಮಾರಸ್ವಾಮಿ ಅವರೇ, ನಮಗೆ ಹೃದಯದ ಆಳದಿಂದ ನಿಮ್ಮಿಂದ ಹಲವಾರು ನಮಗೆ ನಿರೀಕ್ಷೆ ಇವೆ. ಆ ಭಾಗದಲ್ಲಿರುವಂಥ ಮುಸಲ್ಮಾನರಿಗೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಡಲು ನಿಮ್ಮಿಂದ ಸಾಧ್ಯ, BM ಫಾರೂಕ್ ರವರಿಂದ ಸಾಧ್ಯ, ನಿಮ್ಮ ಈ ಪರಿವಾರದಿಂದ ಸಾಧ್ಯ. ನೀವು ಸರ್ಕಾರ ನಡೆಸದಿದ್ದರೂ ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ವಿಚಾರಗಳನ್ನು ನಮ್ಮ ಈ ಸಮುದಾಯಕ್ಕೆ ಮಾಡಿಕೊಡಲು ನಿಮಗೆ ಸಾಧ್ಯ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಒಂದೊತ್ತಿನ ಊಟವಿಲ್ಲದೆ ಹಲವಾರು ಕುಟುಂಬಗಳು ಇವತ್ತು ಚಡಪಡಿಸುತ್ತಿರುವಂಥ ವಾತಾವರಣ ನಮ್ಮ ಉತ್ತರ ಭಾರತವಲ್ಲ, ಉತ್ತರ ಕರ್ನಾಟಕದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅವರಿಗೆ ಶಿಕ್ಷಣವಿಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಯಾವುದೇ ವಿಧವಾದಂಥ ಸವಲತ್ತುಗಳಿಲ್ಲ, ಅಲ್ಲಿ ಮಸೀದಿ ಇಲ್ಲ, ಮದ್ರಸಗಳಿಲ್ಲ. ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಡಲು AP ಉಸ್ತಾದರವರು ಕರ್ನಾಟಕ ಯಾತ್ರೆ ಮಾಡಿದರು. ಅದಕ್ಕೆ ಬೆಂಬಲವಾಗಿ ಆ ಕರ್ನಾಟಕ ಯಾತ್ರೆಯ ಸಂಪೂರ್ಣ ಯಶಸ್ವಿಯ ಹಿಂದೆ ನಮ್ಮ UAEಯ KCFನ ಕಾರ್ಯಕರ್ತರು, ನಾಯಕರು ಹಗಲಿರುಳೆನ್ನದೆ ನಮಗೆ ಅಲ್ಲಿ ಬೇಕಾದಂತಹ ಎಲ್ಲ ವಿಧವಾದಂತಹ ಸೌಕರ್ಯಗಳನ್ನು ಮಾಡಿಕೊಟ್ಟಾಗ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಮರೆಯಲು ಸಾಧ್ಯವಾದಂತಹ ಒಂದು ಯಾತ್ರೆಯಾಯಿತು. ಆ ಯಾತ್ರೆಯಲ್ಲಿ ನಾವು ಹೇಳಿರುವುದು ಶಾಂತಿ ಮತ್ತು ಸಮಾಧಾನ, ಮನುಷ್ಯತ್ವದ ಸಂದೇಶ. ಅದರೊಟ್ಟಿಗೆ ಈ ಸರ್ಕಾರಗಳು ಮಾಡಬೇಕಾದಂತಹ ವಿಚಾರಧಾರೆಗಳಾಗಿತ್ತು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ಮಾಜಿ ಮುಖ್ಯಮಂತ್ರಿಗಳೇ, ನಿಮ್ಮಿಂದ ಹಲವಾರು ನಿರೀಕ್ಷೆಗಳು ಕರ್ನಾಟಕದ 1 ಕೋಟಿ ಮುಸಲ್ಮಾನರಿಗಿದೆ. ಆ ಮುಸಲ್ಮಾನರ ನಿರೀಕ್ಷೆಗಳನ್ನು ನೀವು ಹುಸಿಗೊಳಿಸಲ್ಲ ಎಂಬ ಆ ನಿರೀಕ್ಷೆ ಮತ್ತು ಆಗ್ರಹವು ನಮಗಿದೆ. ನೀವು ಮಾಡಿ, ಅದೇ ಪ್ರಕಾರ ಇನ್ನಿತರ ಎಲ್ಲ ಪಕ್ಷಗಳೊಂದಿಗೂ ಅದರಿಂದ ಮಾಡಿಸಿ. ಯಾಕೆಂದರೆ ಇಲ್ಲಿ ಮುಸಲ್ಮಾನರು ತೀರಾ ಹಿಂದುಳಿದಿದ್ದಾರೆ. ಇದು ಬರೀ ಭಾಷಣದ ಮಾತುಗಳಲ್ಲ, ನಾನು ಹೇಳುತ್ತಾ ಇದ್ದೇನೆ. ಇವತ್ತು ನೀವು ನೋಡಿ, ನಮ್ಮ ಹೈಕೋರ್ಟ್ನಲ್ಲಿ
ಒಬ್ಬ ಜಡ್ಜ್, ಮುಸಲ್ಮಾನ ಜಡ್ಜನ್ನು ನೀವು ತೋರಿಸಿ. ಕಳೆದ 15 ವರ್ಷಗಳಿಂದೀಚೆಗೆ, 15 ವರ್ಷಗಳ ಮುಂಚೆ ಒಬ್ಬ ಅಬ್ದುಲ್ ಹಕೀಮ್ ಎಂಬ ಒಬ್ಬ ಜಡ್ಜ್ ಇದ್ದರು. ನಂತರ ಇಷ್ಟ ತನಕ ಒಬ್ಬ ಜಡ್ಜ್ ಬಂದಿಲ್ಲ. ಮುಸಲ್ಮಾನರ ಹೇಳಿಕೆಗೆ ಅವರು ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಅವರು ಜಡ್ಜಿಗಳಾಗಬೇಕು, ವಕೀಲರಾಗಬೇಕು, ಪೊಲೀಸ್ ಗಿರಿಯಲ್ಲಿ ಉನ್ನತವಾದ ಸ್ಥಾನವನ್ನು ಅಲಂಕರಿಸಬೇಕು. ಇವತ್ತು ಇರುವುದು 2-3 IPS ಅಧಿಕಾರಿಗಳು ಮಾತ್ರ ಕರ್ನಾಟಕದಲ್ಲಿದ್ದಾರೆ. IAS ಅಧಿಕಾರಿಗಳು ಇಲ್ಲವೇ ಇಲ್ಲ, ತುಂಬ ವಿರಳ. ಹಲವಾರು IAS ಅಧಿಕಾರಿಗಳು ಈಗಾಗಲೇ ಅವರು ನಿರ್ಗಮಿಸಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಕೆಲವು IAS ಅಧಿಕಾರಿಗಳು ಮಾತ್ರವಿದ್ದಾರೆ. ಪೊಲೀಸ್ ಸಂಸ್ಥೆಯಲ್ಲಿ ಬರೇ 2.3 ಮುಸಲ್ಮಾನರು ಮಾತ್ರ ಪೊಲೀಸ್ ಇಲಾಖೆಯಲ್ಲಿ ಮುಸಲ್ಮಾನರ ಪ್ರಾತಿನಿಧ್ಯವಿದೆ. ಎಲ್ಲ ಹಂತದಲ್ಲೂ ಮುಸಲ್ಮಾನರನ್ನು ಮೂಲೆ ಗುಂಪು ಮಾಡಿದಂತಹ ರಾಜಕೀಯ ಶೈಲಿಯಾಗಿದೆ ನಾವು ಕರ್ನಾಟಕ ಮತ್ತು ಭಾರತದಲ್ಲಿ ಕಂಡಿರೋದು. ಆದ್ದರಿಂದ ಅದಕ್ಕೆ ಬದಲಾವಣೆ ಅಗತ್ಯವಾಗಿದೆ. ಈ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ರಾಜಕಾರಣಿಗಳು ನಮಗೆ ಬೇಕಾಗಿದೆ. ನಾವು ಯಾವುದೇ ಪಕ್ಷದ ವಕ್ತಾರರಲ್ಲ. ನಾನು ಮಂಗಳೂರಿನಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರ ಮುಂದೆ ನಿಂತು ಹೇಳಿದೆ, ನಾವು ಯಾವುದೇ ಪಕ್ಷದ ವಕ್ತಾರರಲ್ಲ, ನಾವು BJPಯೂ ಅಲ್ಲ, ನಾವು ಕಾಂಗ್ರೆಸ್ಸೂ ಅಲ್ಲ, ನಾವು JDS ಅಲ್ಲ. ಆದರೂ ಎಲ್ಲ ಪಕ್ಷದಲ್ಲಿರುವಂತಹ ಒಳ್ಳೆಯ ವ್ಯಕ್ತಿಗಳನ್ನು ನಾವು ಗುರುತಿಸುತ್ತೇವೆ, ಅವರನ್ನು ನಾವು ಸಹಾಯ ಮಾಡುತ್ತೇವೆ. ಏಕೆಂದರೆ ತಾಜುಲ್ ಉಲಮಾ ಸಯ್ಯದ್ ಅಬ್ದುಲ್ ರಹ್ಮಾನ್ ಉಲ್ ಬುಖಾರಿ ಉಳ್ಳಾಲ್ ಕದ್ದಸುಲ್ಲಾಹು ಸಿರ್ರುಹುಲ್ ಅಜೀಜ್ ಅವರನ್ನು ಸ್ಮರಿಸಲೇಬೇಕಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಕರಾವಳಿ ಪ್ರದೇಶದಲ್ಲಿ ಧಾರ್ಮಿಕ ಹಿಂದುಳಿಯುವಿಕೆಗೆ ಅವರೊಂದು ಒಳ್ಳೆಯವಾದಂತಹ ಒಂದು ನಿದರ್ಶನವನ್ನು ಕೊಡುತ್ತಾ ಒಂದು ಪುರುಷಾಯುಷ್ಯವನ್ನು ಸಂಪೂರ್ಣವಾಗಿ ಇಸ್ಲಾಮಿನ ಧಾರ್ಮಿಕ ಕಟ್ಟುಪಾಡುಗಳಿಗೆ ಮೀಸಲಿಟ್ಟು ನಮ್ಮ ಕರಾವಳಿ ಪ್ರದೇಶ ಜನರಿಗೆ ಧಾರ್ಮಿಕ ವಿದ್ಯಾಭ್ಯಾಸ ಕೊಟ್ಟಂತಹ ತಾಜುಲ್ ಉಲಮಾರವರು SYSನ ಸಮ್ಮೇಳನದಲ್ಲಿ ಘೋಷಣೆ ಮಾಡಿದ್ದಾರೆ, ಇನ್ನು ಹೊಸದಾದಂತಹ ಒಂದು ರಾಜಕೀಯ ನಿಲುವು ಶಾಫಿ ಸೈದಿಗೋ, KCFನ ನಾಯಕರಿಗೋ, SSFನ ನಾಯಕರಿಗೋ ಯಾರಿಗೂ ತೆಗೆಯಲು ಅಸಾಧ್ಯ. ಅದು ತಾಜುಲ್ ಉಲಮಾರವರು ಘೋಷಣೆ ಮಾಡಿಯಾಗಿದೆ. ನಮಗೆ ಯಾರು ಸಹಾಯ ಮಾಡುತ್ತಾರೋ ಅವರೊಂದಿಗೆ ನಾವಿದ್ದೇವೆ, ಅವರಿಗೆ ಸಹಕರಿಸುತ್ತೇವೆ. ನಾವು ಪಕ್ಷದ ಯಾವುದೇ ಪಕ್ಷದ ವಕ್ತಾರರಲ್ಲ, ಯಾವುದೇ ಪಕ್ಷದ ರೂವಾರಿಗಳು ನಾವಾಗುವುದಿಲ್ಲ. ಒಳ್ಳೊಳ್ಳೆ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕಾಗಿದೆ. ಯಾರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡುತ್ತಾರೋ ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ 27 ವರ್ಷಗಳಲ್ಲಿ ಲಕ್ಷಾಂತರ ಕಾರ್ಯಕರ್ತರನ್ನೊಳಗೊಂಡ ಒಂದು ಶಿಸ್ತಿನ ಸಂಘಟನೆ. ಇವತ್ತು 26 ಜಿಲ್ಲೆಗಳಲ್ಲಿ ವ್ಯಾಪಿಸಿದಂತಹ ಕಾರ್ಯಕರ್ತರು ಎಲ್ಲ ಕಡೆಯಲ್ಲೂ ಇವತ್ತು ರಾಜಕೀಯ ಅವೇರ್ನೆಸ್ ನಾವು ಮಾಡುತ್ತಾ ಇದ್ದೇವೆ. ನಮಗೆ ರಾಜಕೀಯವಿಲ್ಲ, ಆದರೂ ನಮಗೆ ಓಟಿನ ಮತದ ಅವಕಾಶ ನಮಗಿದೆ. ಆ ಒಂದು ಸತ್ಯ ಎಲ್ಲರೂ ಮನದಟ್ಟು ಮಾಡಬೇಕಾಗಿದೆ. ನಾವು ರಾಜಕಾರಣಿಗಳಲ್ಲ, ನಮಗೆ ರಾಜಕೀಯವಿಲ್ಲ, ಆದರೂ ಓಟಿನ ಆ ಮಹತ್ವಪೂರ್ಣವಾದಂಥ ಅಧಿಕಾರ ಎಲ್ಲಿ ಚಲಾವಣೆ ಮಾಡಬೇಕೋ ಅಲ್ಲಿ ನಾವು ಚಲಾವಣೆ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ಮುಸಲ್ಮಾನರಿಗೆ ಬೇಕಾದಂಥ ಸವಲತ್ತು ಕೊಡಿ. ಯಾಕೆ ಮುಸಲ್ಮಾನರು ಇವತ್ತು ಹಿಂದುಳಿದ ವರ್ಗಕ್ಕಿಂತಲೂ ಕೀಳಾಗಿ ಜೀವನ ನಡೆಸಲು ಕಾರಣ? ನಮಗೆ ಬರೀ ಭಾಷಣದ ಬರೀ ಹೇಳಿಕೆಯಿಂದ ನಮಗೆ ತೃಪ್ತಿ ಇಲ್ಲ, ನಮಗೆ ಮಾಡಿ ತೋರಿಸಿ. ಆದ್ದರಿಂದ ಪ್ರೀತಿಯ ಸಹೋದರರೇ, ಹಲವಾರು ವಿಚಾರಗಳು ನಮಗೆ ಆ ಒಂದು ವರದಿಯನ್ನೇ ನಾನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ಮುಂದಿಡಬೇಕೆಂದು ಒಂದು ವರದಿಯೇ ತಯಾರು ಮಾಡಿದೆ. ಸಮಯದ ಅಭಾವವಿದೆ. ನಾನು ನಿಮಗೆ ಹೇಳಲಿಕ್ಕಿರುವುದು ಒಂದೇ, ಕರ್ನಾಟಕದ ಮುಸಲ್ಮಾನರಿಗೆ SSFಗೆ ಮಾಡಿ ಅಂತ ನಾವು ಎಲ್ಲೂ ಕೇಳಿಲ್ಲ, ಇಷ್ಟರ ತನಕ ನಾವು ಕೇಳಿಲ್ಲ. AP ಉಸ್ತಾದ್ರವರ ಆ ಕರ್ನಾಟಕ ಯಾತ್ರೆ ನಂತರ ಎಲ್ಲ ಸಂದರ್ಭದಲ್ಲೂ ಲಕ್ಷಾಂತರ ಜನರನ್ನು ಸೇರಿಸಿದ್ದೇವೆ. ಈ ಸಂದರ್ಭದಲ್ಲೂ ನಾವು ಹೇಳುತ್ತಿರುವುದು ಅದುವೇ, ಈ ಸಂಘಟನೆಗಲ್ಲ, ನಮ್ಮ ಸಮುದಾಯಕ್ಕೆ ಬೇಕಾದಂಥ ಸವಲತ್ತು ಕೊಡಿ. ಯಾಕೆ 40 MLAಗಳು ನಮ್ಮ ಮುಸಲ್ಮಾನರಾಗಬಾರದು? ಯಾಕೆ ಉನ್ನತವಾದಂಥ ಅಧಿಕಾರಿಗಳು ಮುಸಲ್ಮಾನರಾಗಬಾರದು? ಇಲ್ಲಿನ 1 ಕೋಟಿ ಮುಸಲ್ಮಾನರು ಕರ್ನಾಟಕದ ಅಧಿಕೃತವಾದಂಥ ಇಷ್ಟರ ತನಕ ಅದರ ಜನಗಣತಿ ವರದಿಯನ್ನು ಇಲ್ಲಿನ ರಾಜಕಾರಣಿಗಳು ಬಿಡುಗಡೆಗೊಳಿಸಲು ಆಸಕ್ತಿ ತೋರಿಸುವುದಿಲ್ಲ ಎಂದು ಹೇಳುವಾಗ ನಮಗೆ ಅಸಹ್ಯವಾಗುತ್ತಾ ಇದೆ. ಯಾಕೆ ಜನಗಣತಿಯನ್ನು ನೀವು ವರದಿ ಮಾಡುತ್ತಾ ಇಲ್ಲ? 2014ರಲ್ಲಿ ಮಾಡಿದಂಥ 15ರಲ್ಲಿ ಮಾಡಿದಂಥ ಜನಗಣತಿ ವರದಿ ಈ ಕಾರ್ಯರೂಪಕ್ಕೆ ಬರಲಿ. 1 ಕೋಟಿ ಮುಸಲ್ಮಾನರು ಅಧಿಕೃತವಾದ ಲೆಕ್ಕಾಚಾರ ಪ್ರಕಾರ 85 ಲಕ್ಷ ಮುಸಲ್ಮಾನರು ಕರ್ನಾಟಕದಲ್ಲಿರುವಾಗ 35ರಿಂದ 40 MLAಗಳಾಗಬೇಕು, 6ರಿಂದ 7 MP ಬೇಕು, ಉನ್ನತ ಸ್ಥಾನದಲ್ಲಿ ಪೊಲೀಸರು ಬೇಕು, ಡಾಕ್ಟರ್ಗಳು ಬೇಕು, ಅಧಿಕಾರಿಗಳು ಬೇಕು. ನೀವು ನೋಡಿ, ಯಾಕೆ ನಾವು ಅಧಿಕಾರಿಗಳು ಅಂತ ಹೇಳುವುದು? ಮಾನ್ಯ ಶ್ರೀಯುತ ದೇವೇಗೌಡರವರ ಮನೆಯಲ್ಲಿ BM ಫಾರೂಕ್ ರವರೊಂದಿಗೆ ನಾನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳೇ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಮುಸಲ್ಮಾನರಿಗೆ ತುಂಬ ಅನ್ಯಾಯವಾಗುತ್ತಾ ಇದೆ. ಗೋಹತ್ಯೆ ಹೆಸರಲ್ಲಿ ಹಲವಾರು ಯುವಕರನ್ನು ಜೈಲಿಗೆ ತಳ್ಳುವಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಒಂದು ಕಡೆ. ಇತ್ತೀಚೆಗೆ ನೀವು ಕೊಡಗಿನಲ್ಲಿ ನೋಡಿ, ಕೊಡಗಿನ
ಒಂದು ಕಡೆಯಲ್ಲಿ ಒಂದು ಹೆಣ್ಣು ಮಗುವನ್ನು ಕಿಡ್ನಾಪ್ ಮಾಡಲು ಬಂದಂತಹ ಒಂದು ವಿಭಾಗವನ್ನು ಅಲ್ಲಿನ ನಿವಾಸಿಗಳು ಸೇರಿ ಆ ಮಹಿಳೆಗೆ ರಕ್ಷಣೆ ಕೊಟ್ಟರು. ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕಿಡ್ನಾಪ್ ಮಾಡಲು ಬಂದಂತಹ ವ್ಯಕ್ತಿಗಳ ವಿರುದ್ಧವಾಗಿ ಅಲ್ಲಿನ ನಿವಾಸಿಗಳು ಅವರಿಗೆ ರಕ್ಷಣೆ ಕೊಟ್ಟಾಗ ಯಾರ ಮೇಲೆ ಕೇಸ್ ಹಾಕಬೇಕು ಪ್ರೀತಿಯ ಸಹೋದರರೇ? ಕಿಡ್ನಾಪ್ ಮಾಡಲು ಬಂದವರ ಮೇಲೆ ಕೇಸ್ ದಾಖಲಿಸಬೇಕಾಗಿತ್ತು. ಉಲ್ಟಾದ ಕೇಸ್ ದಾಖಲಿಸಲ್ಪಡ್ತಾರೆ. ಯಾರು ರಕ್ಷಣೆ ಮಾಡಿದರೋ ಅವರ ವಿರುದ್ಧ ಕೇಸ್ ಹಾಕ್ತಾ ಇದ್ದಾರೆ. ಇಂಥ ಪೊಲೀಸ್ ವ್ಯವಸ್ಥೆ, ಆ ಪೊಲೀಸ್ ವ್ಯವಸ್ಥೆಯೊಂದಿಗೆ ನಮಗೆ ಹೇಗೆ ನಂಬಿಕೆ ಇರಲು ಸಾಧ್ಯ? ನಮಗೆ ನಂಬಿಕೆ ಇರಲು ಸಾಧ್ಯವೇ ಇಲ್ಲ. ನೀವು ನೋಡಿ, ಇತ್ತೀಚಿನ ಕೆಲವು ನ್ಯಾಯಾಲಯಗಳ ತೀರ್ಪುಗಳು ಎಲ್ಲವೂ ನಮಗೆ ಅಸಹ್ಯ ಹುಟ್ಟಿಸುತ್ತಾ ಇದೆ. ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ತಿಳಿಯಬೇಕಾಗಿರೋದು, ನಮ್ಮ ಭಾರತ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ, ಪಾರ್ಸಿ ಎಲ್ಲ ಧರ್ಮಾವಲಂಬಿಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ಸಮಾನವಾದಂತಹ ಧಾರ್ಮಿಕ ಸ್ವಾತಂತ್ರ್ಯವಿರುವಂತಹ ಸಂವಿಧಾನ. ಆ ಸಂವಿಧಾನವನ್ನೇ ಬುಡಮೇಲು ಮಾಡಲು ಕೆಲವು ಸರ್ಕಾರಗಳು ತಯಾರಾಗುತ್ತಿರುವಾಗ, ಆ ಸರ್ಕಾರಕ್ಕೆ ಕುಮ್ಮಕ್ಕು ಕೊಡುತ್ತಿರುವಂತಹ ಕೆಲವು ಅಧಿಕಾರಿಗಳು ಅಧಿಕಾರದ ಗದ್ದುಗೆಗೇರುವಾಗ, ಪ್ರೀತಿಯ ಸಹೋದರರೇ, ನಮಗೆ ಸಂಶಯಗಳು ತಾಳುವುದು ಅದು ಸರ್ವೇ ಸಾಮಾನ್ಯವಾಗಿದೆ. ಭಾರತ ಅದು ನಮ್ಮ ರಕ್ತಗತವಾಗಿದೆ. ಭಾರತ ಅದು ನಮ್ಮ ಜೀವನದ ವಿಭಾಜ್ಯ ಘಟಕ. ನಮಗೆ ನಮ್ಮ ರಾಷ್ಟ್ರವನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ. ಇವತ್ತು TV9ನಲ್ಲಿ ನನ್ನ ಒಂದು ಡಿಬೇಟಲ್ಲಿ ಇಲ್ಲಿಂದ ದುಬೈಯಿಂದಲೇ ನಾನು ಅವರಿಗೆ ಇಂಟರ್ವ್ಯೂ ಕೊಟ್ಟೆ. ರಮೀಜ್ ರಾಜಾ ಅಂತ ಒಬ್ಬ ಪಾಕಿಸ್ತಾನದ ಕ್ರಿಕೆಟಿಗ, ಅವರೇನೋ ಒಂದು ಸಿನಿಮಾ ಮಾಡುತ್ತಾ ಇದ್ದಾರೆ. ಆ ಸಿನಿಮಾದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಒಂದು ಶಾಂತಿಯುತವಾದಂಥ ಒಂದು ವಾತಾವರಣಕ್ಕೆ ಸಿನಿಮಾದಿಂದ ನಾನು ಬೇಕಾದಂಥ ಕೆಲಸ ಮಾಡುತ್ತೇನೆ ಎಂದು ರಮೀಜ್ ರಾಜೆ ಹೇಳಿದರಂತೆ. ಅದರೊಂದು ಡಿಬೇಟ್ ನಡೆಯುತ್ತಾ ಇತ್ತು. ನಾನು ಹೇಳಿದೆ, ಈ ಸಿನಿಮಾದಿಂದ ಅಥವಾ ಯಾವುದಾದರೂ ಒಂದು ಕಾಲ್ಪನಿಕ ವಿಚಾರಗಳಿಂದ ಭಾರತ ಮತ್ತು ಪಾಕಿಸ್ತಾನದ ಅಲ್ಲಿ ಬಿಡಲಾರದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸಾಧ್ಯವಿಲ್ಲ. ಭಾರತದ ಸರಿಸುಮಾರು 90% ಅಲ್ಲಿನ ಜನತೆ ಶಾಂತಿಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ಆ ಶಾಂತಿ ಬೇಕು ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ. ಕೆಲವು ರಾಜಕಾರಣಿಗಳ ಷಡ್ಯಂತರಗಳಿಂದ ಭಾರತ ಪಾಕಿಸ್ತಾನ ಅಂತ್ಯ ದಿನದವರೆಗೂ ಅಲ್ಲಿ ಯುದ್ಧಗ್ರಸ್ತವಾಗುವುದು ಅದು ಸಮಂಜಸವಲ್ಲ. ಎರಡನೆಯದ್ದು, ಭಾರತದಲ್ಲಿರುವ ಮುಸಲ್ಮಾನರಿಗಿರುವಂತಹ ಯಾವುದೇ 1% ಸ್ವಾತಂತ್ರ್ಯವು ಪಾಕಿಸ್ತಾನದ ಮುಸಲ್ಮಾನರಿಗಿಲ್ಲ. ಏಕೆಂದರೆ ಜಗತ್ತಿನ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರುವಂತಹ ಇಂಡೋನೇಷ್ಯಾವನ್ನು ಬಿಟ್ಟರೆ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ನಾವು ಸ್ವತಂತ್ರರಾಗಿದ್ದೇವೆ. ನಮ್ಮ ಸಂವಿಧಾನ ಅದು ಅಚ್ಚುಕಟ್ಟಾದಂತಹ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಆ ಸಂವಿಧಾನ ಅದು ನಮಗೊಂದು ಗ್ರಂಥವಿದ್ದಂತೆ. ಆ ಗ್ರಂಥವನ್ನು ನಾವು ನಮ್ಮ ಎದೆಗೆ ತಾಗಿಸುತ್ತಾ ನಾವು ಆ ಗ್ರಂಥದ ಸಂವಿಧಾನವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸುತ್ತೇವೆ. ಆದ್ದರಿಂದ ಭಾರತ ಪಾಕಿಸ್ತಾನ ನಮಗೆ ನಗಣ್ಯ. ಏಕೆಂದರೆ ಪಾಕಿಸ್ತಾನವನ್ನು ಒಂದು ಮುಸ್ಲಿಂ ರಾಷ್ಟ್ರ ಎಂದು ಹೇಳಲು ನಮಗೆ ಹೇಸಿಗೆಯಾಗುತ್ತಾ ಇದೆ. ಮಸೀದಿಯಲ್ಲಿ ಬಾಂಬು ಸ್ಫೋಟಗಳು, ಇನ್ನಿತರ ಬಾಂಬು ಸ್ಫೋಟಗಳು ಮಾಡುವ ಭಯೋತ್ಪಾದನೆ ಮತ್ತು ಉಗ್ರವಾದಿಗಳನ್ನು ಯಾರಿಗೂ ಯಾವತ್ತೂ ಅದಕ್ಕೆ ಪ್ರೋತ್ಸಾಹ ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ಭಾರತ ನಮ್ಮದು. ಭಾರತ ಮಹಾತ್ಮ ಗಾಂಧೀಜಿಯವರ ಭಾರತ, ಅದು ಮೌಲಾನಾ ಮೊಹಮ್ಮದ್ ಅಲಿರವರ ಭಾರತ, ಅದು ಅಬುಲ್ ಕಲಾಂ ಆಜಾದ್ರವರ ಭಾರತ, ಅದು ಜವಾಹರ್ಲಾಲ್ ನೆಹರೂರವರ ಭಾರತ. ಅದು ಮುಸಲ್ಮಾನರ ಭಾರತವಲ್ಲ, ಅದು ಹಿಂದೂಗಳ ಭಾರತವಲ್ಲ, ಅದು ಕ್ರೈಸ್ತರ ಭಾರತವಲ್ಲ. ಅದು ಎಲ್ಲ ಜನಾಂಗದ ಎಲ್ಲರ ಶಾಂತಿಯ ದೂಟ. मज़हब नहीं सिखाता आपस ने बेर रखना, मज़हब नहीं सिखाता आपस ने बेर रखना, हिंदी हम वतन है ಹಿಂದೂಸ್ತಾನ್ ಹಮಾರಾ ಎಂಬ ಆ ಇಕ್ಬಾಲ್ ರವರ ಆ ಸುಂದರವಾದಂತಹ ಒಂದು ತೋಟ. ಆ ತೋಟದಲ್ಲಿ ವಿವಿಧ ಹಕ್ಕಿಗಳು, ವಿವಿಧ ಹೂಗಳು ಇರುವ ಹಾಗೆ ನಾವು ಭಾರತೀಯರಾದ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ಎಲ್ಲರೂ ಸೇರಿ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕರು. ನಾವು ಬಸವಣ್ಣನವರ ಕರ್ನಾಟಕದವರು, ನಾವು ಟಿಪ್ಪು ಸುಲ್ತಾನ್ ರವರ ಕರ್ನಾಟಕದವರು, ನಾವು ಕೆಂಪೇಗೌಡರವರ ಕರ್ನಾಟಕದವರು. ಅಲ್ಲಿ ಯಾವುದೇ ಮುಸಲ್ಮಾನರ ಕರ್ನಾಟಕ ಅಲ್ಲ, ಅದು ಒಕ್ಕಲಿಗರ ಕರ್ನಾಟಕವಲ್ಲ, ಅದು ಲಿಂಗಾಯತರ ಕರ್ನಾಟಕವಲ್ಲ, ಅಥವಾ ಈ ಬ್ರಾಹ್ಮಣರ ಕರ್ನಾಟಕವಲ್ಲ. ಅದು ಇಡೀ ಕನ್ನಡಿಗರ 6.5 ಕೋಟಿ ಕನ್ನಡಿಗರ ಕರ್ನಾಟಕವಾಗಿದೆ ಕರ್ನಾಟಕ. ಅಂತ ಒಂದು ಕರ್ನಾಟಕ ನಮಗೆ ಬೇಕಾಗಿದೆ. ಆದ್ದರಿಂದಲೇ ಗೋಪಾಲಕೃಷ್ಣ ಅಡಿಗರವರು ಹೇಳಿದಾಗೆ, ನಾವು ಹಿಂತೆಗೆವು ವೀರ ತರುಣರು, ನಾವು ಒಂದೇ ನೆಗೆತಕ್ಕೆ ನೆಗೆವು ಕಂದಕವನು, ಕುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು, ಎದೆಯ ಮೆಟ್ಟಿ ಮಿರಿಯುವ ಅರಸುವ ರಟ್ಟೆಗಳು, ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸು,
ಸಮ ಬಗೆಯ ಸುಮ ಸುಖದ ಸುಮ ದುಃಖದ ಸಾಮರಸ್ಯದ ಸುಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಹಾರು ಹೋಗುವ ಮುನ್ನೆ, ಹರೇದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನೆ, ಉತ್ಸಾಹ ಸಾಹಸದ ಉತ್ತುಂಗ ಬೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ಎಂದು ಗೋಪಾಲಕೃಷ್ಣ ಅಡಿಗರವರು ಹೇಳಿದಾಗೆ ಎಲ್ಲ ರಾಜಕಾರಣಿಗಳನ್ನು ಮುಂದೆ ನಿಲ್ಲಿಸಿ ಹೇಳುತ್ತಾ ಇದ್ದೇನೆ. ಕರ್ನಾಟಕ ಕಟ್ಟಲು KCF ರೆಡಿಯಾಗಿದೆ, SSF ರೆಡಿಯಾಗಿದೆ. ಎಲ್ಲ ಹಿಂದೂಗಳೊಂದಿಗೆ, ಎಲ್ಲ ಕ್ರೈಸ್ತರೊಂದಿಗೆ, ಎಲ್ಲ ಜೈನ ಧರ್ಮೀಯರೊಂದಿಗೆ, ಬಡವರ ಆಶೋತ್ತರಗಳಿಗೆ ಸ್ಪಂದಿಸುವ ಎಲ್ಲ ರಾಜಕಾರಣಿಗಳೊಂದಿಗೆ ನಾವೆಲ್ಲರೂ ಎಲ್ಲ ಸಂದರ್ಭದಲ್ಲಿದ್ದೇವೆ ಎಂದು ಹೇಳುತ್ತಾ ಒಂದು ಸವಿನಯ ವಿನಂತಿ. ಕೊನೆಯದಾಗಿ ನಾವು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಇವತ್ತು ಹಿಸ್ಸಾನ್ನ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಶೇಖ್ ಬಾವರವರು ಹೇಳಿದಂತಹ ಮಾತು, ನಾವು ಅಲ್ಲಿ ಹಲವಾರು ಕಾರ್ಯಯೋಜನೆಗಳನ್ನು ಮಾಡಿದ್ದೇವೆ. ಹುಬ್ಳಿಯಲ್ಲಿ, ಅದೇ ಪ್ರಕಾರ ಹಾವೇರಿ, ಬಿಜಾಪುರ, ಗುಲ್ಬರ್ಗ, ಬಳ್ಳಾರಿ, ಹಾವೇರಿ 8 ಜಿಲ್ಲೆಗಳಲ್ಲಿ ನಾವು ನಮ್ಮ KCFನ ಒಂದು ಸಹಾಯದೊಂದಿಗೆ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡಿದ್ದೇವೆ. ಹಲವಾರು ಕಾರ್ಯಕರ್ತರು ಅಲ್ಹಮ್ದುಲಿಲ್ಲಾ. ನಮ್ಮ ಮುಂದಿನ ಸಮಾವೇಶ ನಡೆಯುವುದು ಕೊಪ್ಪಳ ಗಂಗಾವತಿಯಲ್ಲಿ 3000 ಪ್ರತಿನಿಧಿಗಳನ್ನು ಸೇರಿಸಿ ಅಲ್ಲೊಂದು ಸಮಾವೇಶ ಮಾಡಿದ್ದೇವೆ. ಬರೀ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮಾತ್ರ ಸೇರುವಂಥ ಒಂದು ಪ್ರತಿನಿಧಿ ಸಮಾವೇಶ SSFನ ಕೊಪ್ಪಳದಲ್ಲಿ ನಡೆಯಲಿದೆ. ಇನ್ಶಾಅಲ್ಲಾ ಅದರ ನಂತರ ಕೊಡಗಿನಲ್ಲಿ ಮತ್ತು ಹುಬ್ಳಿಯಲ್ಲಿ ದೊಡ್ಡ ಒಂದು ಸಮಾವೇಶ ಇನ್ಶಾಅಲ್ಲಾ ಲಕ್ಷಾಂತರ ಜನರು ಸೇರಿಸುವಂಥ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ಶಾಅಲ್ಲಾ ಅಲ್ಲೆಲ್ಲವೂ ನಾವು ಸಮಾವೇಶ ಹಮ್ಮಿಕೊಳ್ಳಲು ಕಾರಣ ಅಲ್ಲಿರುವ ಬಡ ಜನತೆಗೆ ಬೇಕಾದಂಥ ಯಾವುದಾದರೂ ಆರ್ಥಿಕವಾದಂಥ ಸಹಾಯ ಸಿಗಲಿ. ಅಲ್ಹಮ್ದುಲಿಲ್ಲಾ ಮಾನ್ಯ ಅಮೀರ್ ಸೈದಿ ಅವರಿದ್ದಾರೆ, ನಮ್ಮ ಶೇಖ್ ಬಾವರವರಿದ್ದಾರೆ, KCFನ ಎಲ್ಲ ನಾಯಕರು, ಅವರ ಅಹರ್ನಿಸಿ ಪ್ರಯತ್ನದಿಂದ ನಮ್ಮ ಇಕ್ಬಾಲ್ ಕತ್ತರ್ನ ಉದ್ಯಮಿ ನನ್ನ ಸ್ನೇಹಿತರು ಹಲವರು ಕತ್ತರ್ನಲ್ಲಿ, ಅದೇ ಪ್ರಕಾರ ನಮ್ಮ ಸೌದಿಯಲ್ಲಿ, ಇನ್ನಿತರ ನಮ್ಮ ಈ ದುಬೈಯಲ್ಲಿ ಮುಂತಾದ ಹಲವು ಕಡೆಗಳ ಎಲ್ಲ ನಾಯಕರ ಸಂಪೂರ್ಣ ಸಹಕಾರದಿಂದ ಚಿತ್ರದುರ್ಗದಲ್ಲಿ 5 ಎಕರೆ ಜಾಗದಲ್ಲಿ ನಮ್ಮ ನಿರ್ಮಾಣ ಹಂತ ಶಿಕ್ಷಣ ಕ್ರಾಂತಿ, ನಮ್ಮದು ಬೇರೆ ಏನೂ ಇಲ್ಲ, ಶಿಕ್ಷಣ ಕೊಡುವುದು, ಮುಸಲ್ಮಾನರಿಗೆ ಶಿಕ್ಷಣ ಕೊಟ್ಟು ಅವರನ್ನು ಅಭಿವೃದ್ಧಿಗೊಳಿಸುವುದು, ಅವರ ಈ ನಾಡಿನ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಸತ್ಪ್ರಜೆಗಳನ್ನಾಗಿ ಮಾಡುವುದು. ಆ ನಿಟ್ಟಿನಲ್ಲಿ ಅಲ್ಹಮ್ದುಲಿಲ್ಲಾ 10 ಸೆಂಟರ್ಗಳು ನಾವು ಹುಬ್ಳಿಯಲ್ಲಿ, ಹಾವೇರಿಯಲ್ಲಿ, ಗಂಗಾವತಿಯಲ್ಲಿ, ಅದೇ ಪ್ರಕಾರ ಇನ್ನಿತರ ಕಡೆಗಳಲ್ಲಿ ಮಾಡಲು ತೀರ್ಮಾನ ಮಾಡಿದ್ದೇವೆ. ಹಲವು ಕಟ್ಟಡಗಳು, ಹಲವಾರು ಸಂಸ್ಥೆಗಳು ಈಗಾಗಲೇ ತಲೆ ಎತ್ತಿದೆ. ಹಲವಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಕಲಿಯುತ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು 50,000ಕ್ಕಿಂತಲೂ ಮಿಕ್ಕ ಕಾರ್ಯಕರ್ತರು ಇವತ್ತು ಬರೇ ನಮ್ಮ ಹುಬ್ಳಿ, ಅದೇ ಪ್ರಕಾರ ಧಾರವಾಡ, ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಾರೆ ಎಂಬ ಹೆಮ್ಮೆ, ಅಭಿಮಾನ ನಮಗಿದೆ. ಆ ಕಾರ್ಯಕರ್ತರ ಅವರ ಎಲ್ಲರ ಕಣವರಿಕೆ, ಇಲ್ಲಿ ನೀವು ಸಂಸ್ಥೆ ಮಾಡಬೇಕು, ಇಲ್ಲಿ ಮಸೀದಿ ಕಟ್ಟಬೇಕು, ಇಲ್ಲಿ ಮದ್ರಸೆ ಬೇಕು, ಇಲ್ಲಿ ಸ್ಕೂಲ್ ಬೇಕು ಎಂದಾಗಿದೆ. ಎಲ್ಲವನ್ನೂ ಮಾಡಲು ನಾವೆಲ್ಲರೂ ನಮಗೆ ಅದು ಸಾಧ್ಯವಿಲ್ಲ, ನಮಗೆ ಎಲ್ಲವನ್ನೂ ಮಾಡಿ ತೀರಿಸಲು ಸಾಧ್ಯವಿಲ್ಲ. ಈಗಾಗಲೇ ಬೆಂಗಳೂರಿನಲ್ಲಿ ಇನ್ನಿತರ ಕಡೆಗಳಲ್ಲಿ ಹಲವಾರು ಸಂಸ್ಥೆಗಳು ತಲೆ ಎದ್ದಿವೆ. 10 ಸೆಂಟರ್ಗಳನ್ನು ಇನ್ಶಾಅಲ್ಲಾ ಮುಂದಿನ 1 ವರ್ಷದಲ್ಲಿ ನಾವೊಂದು 10 ಸೆಂಟರ್ ಮಾಡಲು ತೀರ್ಮಾನ ಮಾಡಿದ್ದೇವೆ. ಒಂದು ಸೆಂಟರಿಗೆ ಬರೀ 7 ಲಕ್ಷ. ನೀವು ಆಲೋಚನೆ ಮಾಡಿ, ಬರೀ ಭಾರತದ 7 ಲಕ್ಷ ರೂಪಾಯಿ ಇದ್ದರೆ ಒಂದು ಸೆಂಟರ್ ಆಗ್ತದೆ. ಒಂದು ಮಸೀದಿ, ಮದ್ರಸಾ, ಒಂದು ಸ್ಕೂಲ್, UKG, LKG 4ನೇ ತರಗತಿ ತನಕ. ಇನ್ಶಾಅಲ್ಲಾ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ನಮಗೆ ತುಂಬ ಸ್ಕೂಲ್ಗಳು ಕೊಡಬೇಕು. ನಿಮಗೆ ಸ್ಕೂಲ್ಗಳ ಅಗತ್ಯವಿದೆ, ಹಲವಾರು ಕಾಲೇಜುಗಳ ಅಗತ್ಯವಿದೆ. ನಮ್ಮ ಮಕ್ಕಳಿಗೆ ನೀವು ಸ್ಕೂಲ್ ಮತ್ತು ಕಾಲೇಜುಗಳು ಕೊಡಿ. ಬೇರೆ ಬಜೆಟಲ್ಲಿ ಅಷ್ಟಿಟ್ಟಿದ್ದೇವೆ, 1,500 ಕೋಟಿ ರೂಪಾಯಿ. ಎಷ್ಟು ಉಪಯೋಗಕ್ಕೆ ಬಂದಿದೆ? 1,500 ರೂಪಾಯಿ ಬಜೆಟಲ್ಲಿ ಇರ್ತಾರೆ, ಆ ಉಪಯೋಗಕ್ಕೆ ಬರುವುದೆಷ್ಟು? ಬರೇ 300 ಕೋಟಿ ಅಥವಾ 200 ಕೋಟಿ. ಅದು ರಾಜಕಾರಣಿಗಳ ಕೈಗಳಿಗೆ ಅಥವಾ ಅವರ ಕುಟುಂಬಕ್ಕೆ ಅದು ಹಂಚಿ ಹೋಗುತ್ತವೆ. ನಮ್ಮ ಮುಸ್ಲಿಂ ರಾಜಕಾರಣಿಗಳ ವಿಚಾರ ಹೇಳ್ತಾ ಇರೋದು, ಯಾರು ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಮುಸ್ಲಿಂ ರಾಜಕಾರಣಿಗಳು ಆ 300 ಕೋಟಿ ರೂಪಾಯಿಯನ್ನು ಹೇಗೆ ಹಂಚಬೇಕೋ ಅದು ಸುಸೂತ್ರವಾಗಿ ಹಂಚಿ ಅವರು ಮುಗಿಸ್ತಾರೆ. ಅವರು 1,500 ಕೋಟಿ ಅಲ್ಲಿಯೇ ಬಾಕಿ. ಆದ್ದರಿಂದ BM ಫಾರೂಕ್ ರವರೇ, ದೊಡ್ಡ ಜವಾಬ್ದಾರಿ ಇದೆ. ರಾಜಕೀಯಕ್ಕೆ ಬಂದಿದ್ದೀರಾ, ಬಂದಾಗಿದೆ, ಇನ್ನೂ ಹೊರಗೆ ಹೋಗಲು ಸಾಧ್ಯವಿಲ್ಲ ನಿಮಗೆ. ಇನ್ನು ಈ ಸಮುದಾಯದ ಯಾವುದೆಲ್ಲ ಆಶೋತ್ತರಗಳಿವೆಯೋ, ಯಾವುದೆಲ್ಲ ಸಮಸ್ಯೆಗಳಿವೆಯೋ ಅದನ್ನೆಲ್ಲವನ್ನು ನಿಮ್ಮಿಂದಾಗುವಂತಹ, ನಿಮ್ಮಿಂದ ಸಾಧ್ಯ. ಏಕೆಂದರೆ ನೀವು ಈಗಾಗಲೇ ಹಲವಾರು ನಿಮ್ಮ ಆರ್ಥಿಕವಾದಂತಹ ವ್ಯವಹಾರದಲ್ಲಿ ಸಿಗುವಂತಹ ದೊಡ್ಡ ಪಾಲು ಈ ಸಮುದಾಯಕ್ಕೆ ನೀವು ಕೊಡುಗೆ ನೀಡುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಇಕ್ಬಾಲ್ ಕತ್ತರ್ ಅವರಿದ್ದಾರೆ. ಎಲ್ಲರೊಂದಿಗೆ ನನಗೆ ಹೇಳಲಿಕ್ಕಿರೋದು, ನೀವು ಈ ಸಮುದಾಯಕ್ಕೆ ಬೇಕಾದಂಥ ರಾಜಕೀಯವಾಗಿ ಸಿಗಬೇಕಾದಂಥ ಸೌಲಭ್ಯಗಳನ್ನು ನೀವು ಮಾಡಿಕೊಡಿ. ಅದರೊಟ್ಟಿಗೆ 10 ಸೆಂಟರ್ಗಳು ನಮಗೆ ಬೇಕಾಗಿದೆ. ಬರೀ 7 ಲಕ್ಷ ರೂಪಾಯಿ ಮಾತ್ರ ಒಂದು ಸೆಂಟರಿಗೆ. ಇನ್ಶಾಅಲ್ಲಾ ಅದಕ್ಕೆ ಚಾಲನೆ ನೀಡಲು BM ಫಾರೂಕ್ ರವರೇ ಬೇಕು. ಯಾಕೆಂದರೆ ಎಲ್ಲರಿಗೂ ಚಾಲನೆ ನೀಡಲಿಕ್ಕೆ ಆಗೋದಿಲ್ಲ, ಭಾಷಣ ಮಾಡ್ಬೋದು.